ನೋಡಿ ಯಾಕೆ ಇದಾಗ್ತಾ ಅಂತೇಳಿ ಬಿಜೆಪಿ ಹೇಳ್ತಿರೋದು ಅಲ್ಲಿ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ, ಅವರ ಓಟಿದೆ, ಅದನ್ನು ಕಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಉದಾಹರಣೆ ಕೂಡ ಕೊಡ್ತಾ ಇದ್ದೀವಿ. ದೆಹಲಿಯಲ್ಲಿ ಚುನಾವಣೆಗೆ ಮುನ್ನ ಪರಿಶೀಲನೆ ಆಗ್ತಾ ಇದೆ. ಮತದಾರರ ಪಟ್ಟಿ ಪರಿಶೀಲನೆ ಕಾರ್ಯ ಶುರುವಾಗಿದೆ. ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಬಾಂಬ್ ಸಿಡಿಸಿದ್ದಾರೆ. 15 ದಿನದಲ್ಲಿ 5,000 ಮತದಾರರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಮೇಲೆ. ನವದೆಹಲಿ ಕ್ಷೇತ್ರದಲ್ಲಿ, ಅವರದೇ ಕ್ಷೇತ್ರದಲ್ಲಿ 5,692 ಮತದಾರರಿಗೆ ಶಾಕ್. ಅಂದರೆ ಅಲ್ಲಿರೋದೇ 1,06,000 ಮತ. ಅಲ್ಲಿ ಗೆಲ್ಲೋ ಅಂತರ ನೋಡಿ, ಭಾಳ ಕಡಿಮೆ ಅಂತರದಲ್ಲಿ, ಆಯಿತಾ? ಅಲ್ಲಿ 5,000 ಮತಗಳನ್ನು ತೆಗೆದಿದ್ದಾರೆ ಅಂತಂದರೆ 5% ಮತಗಳು ಆ ಕಡೆ ಈ ಕಡೆ ಆಗೋಯ್ತು. ಆಮ್ ಆದ್ಮಿಯ ಸಂಜಯ್ ಸಿಂಗ್ ಪತ್ನಿ ವೋಟ್ ಹಕ್ಕೇ ರದ್ದಾಗಿದೆ, ಅಲ್ಲಿಲ್ಲ, ಡಿಲೀಟ್ ಆಗಿದೆ. ಇನ್ನು ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಕೇಜ್ರಿವಾಲ್. ದೆಹಲಿ ಚುನಾವಣೆ ಗೆಲ್ಲಲು ಬಿಜೆಪಿ 3 ಪ್ಲ್ಯಾನ್ ಮಾಡ್ಕೊಂಡಿದೆಯಂತೆ ಅವ್ರು ಹೇಳೋದು. ನಂಬರ್ 1, ಆಮ್ ಆದ್ಮಿ ವೋಟರ್ರ ವೋಟನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಆಮ್ ಆದ್ಮಿಗೆ ವೋಟ್ ಮಾಡ್ತಾರೆ ಅವರ ವೋಟ್ ಡಿಲೀಟ್ ಆಗ್ತಾ ಇದೆ. ಬಿಜೆಪಿಗಾಗಿ ನಕಲಿ ವೋಟರ್ಸನ್ನು ಸೇರಿಸ್ತಾ ಇದ್ದಾರೆ, ಬೇರೆ ವೋಟರ್ಸ್ ಸೇರಿಸ್ತಾ ಇದ್ದಾರೆ, ನಕಲಿ ವೋಟರ್ಸ್. ಇನ್ನು ಹಣ ಹಂಚಿ ಜನರಿಂದ ವೋಟ್ ಖರೀದಿ ಮಾಡ್ತಾರೆ. ಮೂರು ಇಶ್ಯೂಗಳನ್ನು ಎತ್ತಾರೆ. ಒಂದು, ಆಮ್ ಆದ್ಮಿ ಬೆಲ್ಟ್ ಇರುತ್ತಲ್ಲ ಅಲ್ಲಿ ಡಿಲೀಟ್ ಮಾಡಿಸೋದು. ಎರಡನೇದು, ಬಿಜೆಪಿಗೆ ವೋಟ್ ಹಾಕೋರ ಹೆಸರನ್ನು ಅನಧಿಕೃತವಾಗಿ ಸೇರಿಸೋದು. ಮೂರನೇದು, ದುಡ್ಡು ಕೊಟ್ಟು ಖರೀದಿ ಮಾಡೋದು, ಹಣ ಹಂಚಿ. ನವದೆಹಲಿ ಕ್ಷೇತ್ರದಿಂದ 5% ವೋಟ್ಗಳು ಡಿಲೀಟ್ ಆಗಿದೆ. ನಾನು ಹೇಳಿದ್ನಲ್ಲ, 1,06,000, 5% ಡಿಲೀಟ್. 7.5% ನಕಲಿ ವೋಟ್ಗಳನ್ನು ಸೇರಿಸಲಾಗಿದೆ. ಇದು ಭಯ ಕಾಡ್ತಾ ಇದೆ ಆಮ್ ಆದ್ಮಿಗೆ. ಇದು ಮೋಸ ಮಾಡ್ತಾ ಇದ್ದೀರಿ, ನೀವು ವಾಮ ಮಾರ್ಗ ಮಾಡ್ತಾ ಇದ್ದೀರಿ. 5,000 ವೋಟ್ ಡಿಲೀಟ್ ಮಾಡಿದ್ದೀರಿ, 5%. 7.5% ಸೇರಿಸಿದ್ದೀರಿ, ಅದೆಲ್ಲವೂ ಕೂಡ ನಿಮಗೆ ಬರುವಂಥ ವೋಟ್ಗಳನ್ನು ಸೇರಿಸಿದ್ದೀರಿ ಅಂತ ಆರೋಪ. ಕೇಜ್ರಿವಾಲ್ ಆರೋಪಗಳಿಗೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ರೋಹಿಂಗ್ಯಾ ಮುಸ್ಲಿಮರಲ್ಲಿರೋದು ಬಿಜೆಪಿಗೆ ಓಟ್ ಕೊಡ್ತಾರಾ ಅಂತ ಕೇಳಿದ್ರಂತೆ. ನರೇಲಾ ಈ ಪ್ರದೇಶದಲ್ಲಿ ಒಂದೇ ದಿನ 2,000 ಮತಗಳ ಸೇರ್ಪಡೆಯಾಗಿದೆ. ಅಲ್ಲಿ ರೋಹಿಂಗ್ಯಾಗಳು ಜಾಸ್ತಿ ಇದ್ದಾರೆ. ಹೆಂಗಾಯಿತು? ಆ 2,000 ನೂತನ ವೋಟರ್ಸ್ ಎಲ್ಲಿಂದ ಬಂದರು? ಕೇಜ್ರಿವಾಲ್ ವಿರುದ್ಧ ಕೆಂಡ ಕಾರುತ್ತೆ ಬಿಜೆಪಿ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಇದೆ ವೀಕ್ಷಕರೇ. 3 ಬಾರಿ ಇಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರ 3 ಬಾರಿ ಇಲ್ಲಿ ಚುನಾವಣೆ ಆಯಿತು. ವಿಧಾನಸಭಾ ಚುನಾವಣೆ 1 ಬಾರಿ ಚುನಾವಣೆ ಆಯಿತು, ಬಹುಮತ ಬರಲಿಲ್ಲ, ವಿಸರ್ಜನೆ ಮಾಡಿದರು. ಕೇಜ್ರಿವಾಲ್ ಮತ್ತೊಮ್ಮೆ ಗೆದ್ದು ಬಂದರು. 2ನೇ ಬಾರಿ ಕೇಜ್ರಿವಾಲ್ ಗೆದ್ದು ಬಂದರು. ಒಟ್ಟು ಬಾರಿ 3 ಬಾರಿ ಚುನಾವಣೆ ಆಯಿತು. 3 ಬಾರಿ ಕೂಡ ಕೇಜ್ರಿವಾಲೇ ಅಂದರೆ ಆಮ್ ಆದ್ಮಿ ಪಾರ್ಟಿನೇ ಗೆದ್ದಿದ್ದು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲವೂ ಕ್ಲೀನ್ ಸ್ವೀಪ್ ಮಾಡುತ್ತೆ, ಆದರೆ ವಿಧಾನಸಭಾ ಚುನಾವಣೆ ಗೆಲ್ಲೋಕ್ಕಾಗ್ತಾ ಇಲ್ಲ. ನರೇಂದ್ರ ಮೋದಿ ಅಂತ ದೊಡ್ಡ ನಾಯಕರಿಗೆ ಇರುತ್ತೆ ರೀ. ನಾನು ಮೊನ್ನೆ ಕೂಡ ಹೇಳಿ, ಡೆಲ್ಲಿಯಲ್ಲಿ ನಾವು ಒಂದು ಅಧಿಕಾರ ಹಿಡಿಯೋಕ್ಕಾಗಿಲ್ಲಲ್ಲ. ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಒಂದು, ಲವ್ ಮತ್ತು ಪ್ರೀತಿ ಮತ್ತು ಯುದ್ಧದಲ್ಲಿ ಏನು ಬೇಕಿದ್ರೂ ಮಾಡ್ಬೋದು ಅಂತ ಒಂದು ಗಾದೆ ಮಾತು. ಅದೀಗ ಪಾಲಿಟಿಕ್ಸಲ್ಲೂ ಬಂದಿದೆ. ಪ್ರೀತಿ ಮತ್ತು ಯುದ್ಧ ಮತ್ತು ಪಾಲಿಟಿಕ್ಸಲ್ಲಿ ಗೆಲ್ಲೋದಕ್ಕೆ ಏನು ಬೇಕಿದ್ರೂ ಮಾಡ್ಬೋದು ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನೋಡಿ ಯಾಕೆ ಇದಾಗ್ತಾ ಅಂತೇಳಿ ಬಿಜೆಪಿ ಹೇಳ್ತಿರೋದು ಅಲ್ಲಿ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ, ಅವರ ಓಟಿದೆ, ಅದನ್ನು ಕಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಉದಾಹರಣೆ ಕೂಡ ಕೊಡ್ತಾ ಇದ್ದೀವಿ. ದೆಹಲಿಯಲ್ಲಿ ಚುನಾವಣೆಗೆ ಮುನ್ನ ಪರಿಶೀಲನೆ ಆಗ್ತಾ ಇದೆ. ಮತದಾರರ ಪಟ್ಟಿ ಪರಿಶೀಲನೆ ಕಾರ್ಯ ಶುರುವಾಗಿದೆ. ಬಿಜೆಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಬಾಂಬ್ ಸಿಡಿಸಿದ್ದಾರೆ. 15 ದಿನದಲ್ಲಿ 5,000 ಮತದಾರರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಮೇಲೆ. ನವದೆಹಲಿ ಕ್ಷೇತ್ರದಲ್ಲಿ, ಅವರದೇ ಕ್ಷೇತ್ರದಲ್ಲಿ 5,692 ಮತದಾರರಿಗೆ ಶಾಕ್. ಅಂದರೆ ಅಲ್ಲಿರೋದೇ 1,06,000 ಮತ. ಅಲ್ಲಿ ಗೆಲ್ಲೋ ಅಂತರ ನೋಡಿ, ಭಾಳ ಕಡಿಮೆ ಅಂತರದಲ್ಲಿ, ಆಯಿತಾ? ಅಲ್ಲಿ 5,000 ಮತಗಳನ್ನು ತೆಗೆದಿದ್ದಾರೆ ಅಂತಂದರೆ 5% ಮತಗಳು ಆ ಕಡೆ ಈ ಕಡೆ ಆಗೋಯ್ತು. ಆಮ್ ಆದ್ಮಿಯ ಸಂಜಯ್ ಸಿಂಗ್ ಪತ್ನಿ ವೋಟ್ ಹಕ್ಕೇ ರದ್ದಾಗಿದೆ, ಅಲ್ಲಿಲ್ಲ, ಡಿಲೀಟ್ ಆಗಿದೆ. ಇನ್ನು ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಕೇಜ್ರಿವಾಲ್. ದೆಹಲಿ ಚುನಾವಣೆ ಗೆಲ್ಲಲು ಬಿಜೆಪಿ 3 ಪ್ಲ್ಯಾನ್ ಮಾಡ್ಕೊಂಡಿದೆಯಂತೆ ಅವ್ರು ಹೇಳೋದು. ನಂಬರ್ 1, ಆಮ್ ಆದ್ಮಿ ವೋಟರ್ರ ವೋಟನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಆಮ್ ಆದ್ಮಿಗೆ ವೋಟ್ ಮಾಡ್ತಾರೆ ಅವರ ವೋಟ್ ಡಿಲೀಟ್ ಆಗ್ತಾ ಇದೆ. ಬಿಜೆಪಿಗಾಗಿ ನಕಲಿ ವೋಟರ್ಸನ್ನು ಸೇರಿಸ್ತಾ ಇದ್ದಾರೆ, ಬೇರೆ ವೋಟರ್ಸ್ ಸೇರಿಸ್ತಾ ಇದ್ದಾರೆ, ನಕಲಿ ವೋಟರ್ಸ್. ಇನ್ನು ಹಣ ಹಂಚಿ ಜನರಿಂದ ವೋಟ್ ಖರೀದಿ ಮಾಡ್ತಾರೆ. ಮೂರು ಇಶ್ಯೂಗಳನ್ನು ಎತ್ತಾರೆ. ಒಂದು, ಆಮ್ ಆದ್ಮಿ ಬೆಲ್ಟ್ ಇರುತ್ತಲ್ಲ ಅಲ್ಲಿ ಡಿಲೀಟ್ ಮಾಡಿಸೋದು. ಎರಡನೇದು, ಬಿಜೆಪಿಗೆ ವೋಟ್ ಹಾಕೋರ ಹೆಸರನ್ನು ಅನಧಿಕೃತವಾಗಿ ಸೇರಿಸೋದು. ಮೂರನೇದು, ದುಡ್ಡು ಕೊಟ್ಟು ಖರೀದಿ ಮಾಡೋದು, ಹಣ ಹಂಚಿ. ನವದೆಹಲಿ ಕ್ಷೇತ್ರದಿಂದ 5% ವೋಟ್ಗಳು ಡಿಲೀಟ್ ಆಗಿದೆ. ನಾನು ಹೇಳಿದ್ನಲ್ಲ, 1,06,000, 5% ಡಿಲೀಟ್. 7.5% ನಕಲಿ ವೋಟ್ಗಳನ್ನು ಸೇರಿಸಲಾಗಿದೆ. ಇದು ಭಯ ಕಾಡ್ತಾ ಇದೆ ಆಮ್ ಆದ್ಮಿಗೆ. ಇದು ಮೋಸ ಮಾಡ್ತಾ ಇದ್ದೀರಿ, ನೀವು
ವಾಮ ಮಾರ್ಗ ಮಾಡ್ತಾ ಇದ್ದೀರಿ. 5,000 ಓಟ್ ಡಿಲೀಟ್ ಮಾಡಿದ್ದೀರಿ, 5%, 7.5% ಸೇರಿಸಿದ್ದೀರಿ. ಅದೆಲ್ಲವೂ ಕೂಡ ನಿಮಗೆ ಬರುವಂಥ ಓಟ್ಗಳನ್ನು ಸೇರಿಸಿದ್ದೀರಿ ಅಂತ ಆರೋಪ. ಕೇಜ್ರಿವಾಲ್ ಆರೋಪಗಳಿಗೆ ಬಿ ಜೆ ಪಿ ಟಕ್ಕರ್ ಕೊಟ್ಟಿದೆ. ರೋಹಿಂಗ್ಯಾ ಮುಸ್ಲಿಮರಲ್ಲಿರೋದು ಬಿ ಜೆ ಪಿಗೆ ಒಟ್ಟು ಕೊಡ್ತಾರಾ ಅಂತ ಕೇಳಿದ್ರಂತೆ. ನರೇಲಾ ಈ ಪ್ರದೇಶದಲ್ಲಿ ಒಂದೇ ದಿನ 2,000 ಮತಗಳ ಸೇರ್ಪಡೆಯಾಗಿದೆ. ಅಲ್ಲಿ ರೋಹಿಂಗ್ಯಾಗಳು ಜಾಸ್ತಿ ಇದ್ದಾರೆ. ಹೆಂಗಾಯಿತು? ಆ 2,000 ನೂತನ ವೋಟರ್ಸ್ ಎಲ್ಲಿಂದ ಬಂದರು? ಕೇಜ್ರಿವಾಲ್ ವಿರುದ್ಧ ಕೆಂಡ ಕಾರುತ್ತೆ ಬಿ ಜೆ ಪಿ. ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಇದೆ ವೀಕ್ಷಕರೇ. 3 ಬಾರಿ ಇಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆದ ನಂತರ 3 ಬಾರಿ ಇಲ್ಲಿ ಚುನಾವಣೆ ಆಯಿತು, ವಿಧಾನಸಭಾ ಚುನಾವಣೆ. 1 ಬಾರಿ ಚುನಾವಣೆ ಆಯಿತು, ಬಹುಮತ ಬರಲಿಲ್ಲ, ವಿಸರ್ಜನೆ ಮಾಡಿದರು. ಕೇಜ್ರಿವಾಲ್ ಮತ್ತೊಮ್ಮೆ ಗೆದ್ದು ಬಂದರು. 2ನೇ ಬಾರಿ ಕೇಜ್ರಿವಾಲ್ ಗೆದ್ದು ಬಂದರು. ಒಟ್ಟು ಬಾರಿ 3 ಬಾರಿ ಚುನಾವಣೆ ಆಯಿತು. 3 ಬಾರಿ ಕೂಡ ಕೇಜ್ರಿವಾಲೇ ಅಂದರೆ ಆಮ್ ಆದ್ಮಿ ಪಾರ್ಟಿನೇ ಗೆದ್ದಿದ್ದು. ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಎಲ್ಲವೂ ಕ್ಲೀನ್ ಸ್ವೀಪ್ ಮಾಡುತ್ತೆ, ಆದರೆ ವಿಧಾನಸಭಾ ಚುನಾವಣೆ ಗೆಲ್ಲೋಕ್ಕಾಗ್ತಾ ಇಲ್ಲ. ನರೇಂದ್ರ ಮೋದಿ ಅಂತ ದೊಡ್ಡ ನಾಯಕರಿಗೆ ಇರುತ್ತೆ ರೀ. ನಾನು ಮೊನ್ನೆ ಕೂಡ ಹೇಳಿ, ಡೆಲ್ಲಿಯಲ್ಲಿ ನಾವು ಒಂದು ಅಧಿಕಾರ ಹಿಡಿಯೋಕ್ಕಾಗಿಲ್ಲಲ್ಲ. ಎವ್ರಿಥಿಂಗ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಒಂದು ಲವ್ ಮತ್ತು ಪ್ರೀತಿ ಮತ್ತು ಯುದ್ಧದಲ್ಲಿ ಏನು ಬೇಕಿದ್ರೂ ಮಾಡ್ಬೋದು ಅಂತ ಒಂದು ಗಾದೆ ಮಾತು. ಅದೀಗ ಪಾಲಿಟಿಕ್ಸಲ್ಲೂ ಬಂದಿದೆ. ಪ್ರೀತಿ ಮತ್ತು ಯುದ್ಧ ಮತ್ತು ಪಾಲಿಟಿಕ್ಸಲ್ಲಿ ಗೆಲ್ಲೋದಕ್ಕೆ ಏನು ಬೇಕಿದ್ರೂ ಮಾಡ್ಬೋದು ಅನ್ನುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ನೋಡಿ ಯಾಕೆ ಇದಾಗ್ತಾ ಅಂತೇಳಿ ಬಿ ಜೆ ಪಿ ಹೇಳ್ತಿರೋದು, ಅಲ್ಲಿ ಬಾಂಗ್ಲಾ ವಲಸಿಗರು ಬರ್ತಾ ಇದ್ದಾರೆ, ಅವರ ಒಟ್ಟಿದೆ, ಅದನ್ನು ಕಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಉದಾಹರಣೆ ಕೂಡ ಕೊಡ್ತಾ ಇದ್ದೀವಿ. ದೆಹಲಿಯಲ್ಲಿ ಚುನಾವಣೆಗೆ ಮುನ್ನ ಪರಿಶೀಲನೆ ಆಗ್ತಾ ಇದೆ. ಮತದಾರರ ಪಟ್ಟಿ ಪರಿಶೀಲನೆ ಕಾರ್ಯ ಶುರುವಾಗಿದೆ. ಬಿ ಜೆ ಪಿ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಬಾಂಬ್ ಸಿಡಿಸಿದ್ದಾರೆ. 15 ದಿನದಲ್ಲಿ 5,000 ಮತದಾರರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಆರೋಪ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಮೇಲೆ. ನವದೆಹಲಿ ಕ್ಷೇತ್ರದಲ್ಲಿ, ಅವರದೇ ಕ್ಷೇತ್ರದಲ್ಲಿ 5,692 ಮತದಾರರಿಗೆ ಶಾಕ್. ಅಂದರೆ ಅಲ್ಲಿರೋದೇ 1,06,000 ಮತ. ಅಲ್ಲಿ ಗೆಲ್ಲೋ ಅಂತರ ನೋಡಿ, ಭಾಳ ಕಡಿಮೆ ಅಂತರದಲ್ಲಿ, ಆಯಿತಾ? ಅಲ್ಲಿ 5,000 ಮತಗಳನ್ನು ತೆಗೆದಿದ್ದಾರೆ ಅಂತಂದರೆ 5% ಮತಗಳು ಆ ಕಡೆ ಈ ಕಡೆ ಆಗೋಯ್ತು. ಆಮ್ ಆದ್ಮಿಯ ಸಂಜಯ್ ಸಿಂಗ್ ಪತ್ನಿ ವೋಟ್ ಹಕ್ಕೇ ರದ್ದಾಗಿದೆ, ಅಲ್ಲಿಲ್ಲ, ಡಿಲೀಟ್ ಆಗಿದೆ. ಇನ್ನು ನವದೆಹಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಕೇಜ್ರಿವಾಲ್. ದೆಹಲಿ ಚುನಾವಣೆ ಗೆಲ್ಲಲು ಬಿ ಜೆ ಪಿ 3 ಪ್ಲ್ಯಾನ್ ಮಾಡ್ಕೊಂಡಿದೆಯಂತೆ ಅವ್ರು ಹೇಳೋದು. ನಂಬರ್ 1, ಆಮ್ ಆದ್ಮಿ ವೋಟರ್ರ ವೋಟನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಯಾರೆಲ್ಲ ಆಮ್ ಆದ್ಮಿಗೆ ವೋಟ್ ಮಾಡ್ತಾರೆ ಅವರ ವೋಟ್ ಡಿಲೀಟ್ ಆಗ್ತಾ ಇದೆ. ಬಿ ಜೆ ಪಿಗಾಗಿ ನಕಲಿ ವೋಟರ್ಸನ್ನು ಸೇರಿಸ್ತಾ ಇದ್ದಾರೆ, ಬೇರೆ ವೋಟರ್ಸ್ ಸೇರಿಸ್ತಾ ಇದ್ದಾರೆ, ನಕಲಿ ವೋಟರ್ಸ್. ಇನ್ನು ಹಣ ಹಂಚಿ ಜನರಿಂದ ವೋಟ್ ಖರೀದಿ ಮಾಡ್ತಾರೆ. ಮೂರು ಇಶ್ಯೂಗಳನ್ನು ಎತ್ತಾರೆ. ಒಂದು, ಆಮ್ ಆದ್ಮಿ ಬೆಲ್ಟ್ ಇರುತ್ತಲ್ಲ ಅಲ್ಲಿ ಡಿಲೀಟ್ ಮಾಡಿಸೋದು. 2ನೇದು, ಬಿ ಜೆ ಪಿಗೆ ವೋಟ್ ಹಾಕೋರ ಹೆಸರನ್ನು ಅನಧಿಕೃತವಾಗಿ ಸೇರಿಸೋದು. 3ನೇದು, ದುಡ್ಡು ಕೊಟ್ಟು ಖರೀದಿ ಮಾಡೋದು, ಹಣ ಹಂಚಿ. ನವದೆಹಲಿ ಕ್ಷೇತ್ರದಿಂದ 5% ವೋಟ್ಗಳು ಡಿಲೀಟ್ ಆಗಿದೆ. ನಾನು ಹೇಳಿದ್ನಲ್ಲ, 1,06,000, 5% ಡಿಲೀಟ್. 7.5% ನಕಲಿ ವೋಟ್ಗಳನ್ನು ಸೇರಿಸಲಾಗಿದೆ. ಇದು ಭಯ ಕಾಡ್ತಾ ಇದೆ ಆಮ್ ಆದ್ಮಿಗೆ. ಇದು ಮೋಸ ಮಾಡ್ತಾ ಇದ್ದೀರಿ, ನೀವು ವಾಮ ಮಾರ್ಗ ಮಾಡ್ತಾ ಇದ್ದೀರಿ. 5,000 ವೋಟ್ ಡಿಲೀಟ್ ಮಾಡಿದ್ದೀರಿ, 5%, 7.5% ಸೇರಿಸಿದ್ದೀರಿ. ಅದೆಲ್ಲವೂ ಕೂಡ ನಿಮಗೆ ಬರುವಂಥ ಓಟ್ಗಳನ್ನು ಸೇರಿಸಿದ್ದೀರಿ ಅಂತ ಆರೋಪ. ಕೇಜ್ರಿವಾಲ್ ಆರೋಪಗಳಿಗೆ ಬಿ ಜೆ ಪಿ ಟಕ್ಕರ್ ಕೊಟ್ಟಿದೆ.